ಮಸೂದ್ ಅಜಾರ್ ಪಾಕಿಸ್ತಾನದಲ್ಲಿ ಜನಿಸಿದ್ದನು. ಅಫ್ಘಾನಿಸ್ತಾನದಲ್ಲಿ ಜಿಹಾದ್ ತರಬೇತಿ ಪಡೆದು ಜೈಷ್ ಇ ಮೊಹಮ್ಮದ್ ದ ಆರ್ಮಿ ಆಫ್ ದಿ ಪ್ರೊಫೆಟ್ ಅಂದರೆ ಪ್ರವಾದಿಯ ಸೇನೆ ಎಂಬ ಸಂಘಟನೆಯನ್ನು ಸ್ಥಾಪಿಸಿದನು. ಆ ಸಂಘಟನೆಯ ಮುಖ್ಯ ಗುರಿ ಒಂದೇ, ಭಾರತ. ಅವನ ರಿಲೀಸ್ಗೆ ನಂತರ ಭಾರತದಲ್ಲಿ ನಡೆದ ಭೀಕರವಾದ ದಾಳಿಯ ಪಟ್ಟಿ: 2001 ಇಂಡಿಯನ್ ಪಾರ್ಲಿಮೆಂಟ್ ಅಟ್ಯಾಕ್ ಡೆಲ್ಲಿ, 2016ನಲ್ಲಿ ನಡೆದ ಪಠಾನ್ ಕೋಟ್ ಏರ್ ಬೇಸ್ ಅಟ್ಯಾಕ್ ಪಂಜಾಬ್, 2016ನಲ್ಲಿ ಉರಿ ಅಟ್ಯಾಕ್ ಜಮ್ಮು ಅಂಡ್ ಕಾಶ್ಮೀರ್, ಮತ್ತೆ 2016ನಲ್ಲಿ ನಗ್ರೋಟಾ ಆರ್ಮಿ ಕ್ಯಾಂಪ್ ಅಟ್ಯಾಕ್ ಜಮ್ಮು ಮತ್ತು 2019ನಲ್ಲಿ ನಡೆದ ಪುಲ್ವಾಮಾ ಅಟ್ಯಾಕ್ ಕಾಶ್ಮೀರ್. ಇವೆಲ್ಲ ದಾಳಿಯ ಹಿಂದೆ ಇದ್ದವನು ಒಬ್ಬನೇ, ಜೈಷ್ ಇ ಮೊಹಮ್ಮದ್ನ ಲೀಡರ್ ಮಸೂದ್ ಅಜಾರ್. 13th ಡಿಸೆಂಬರ್ 2001 ನ್ಯೂ ಡೆಲ್ಲಿ, ಇಂಡಿಯಾಸ್ ಪಾರ್ಲಿಮೆಂಟ್, ಹಾರ್ಟ್ ಆಫ್ ಡೆಮೋಕ್ರಸಿ ಅಂತಾನೆ ಕರಿತೀವಿ. ಅದು ಸಾಮಾನ್ಯ ಬೆಳಗ್ಗೆ ಒಂದು ಬಿಳಿ ಕಾರು ವೇಗವಾಗಿ ಪಾರ್ಲಿಮೆಂಟ್ ಗೇಟ್ ಒಳಗೆ ಬಂದಿತ್ತು. ಅಲ್ಲಿದ್ದ ಧೈರ್ಯಶಾಲಿ ಪೊಲೀಸ್ ಮಹಿಳೆ ಕಮಲೇಶ್ ಕುಮಾರಿ ಅವರು ಅಪಾಯವನ್ನು ತಕ್ಷಣ ಗುರುತಿಸಿ ಅಲ್ಲಿದ್ದ ಸೇಫ್ಟಿ ಅಲಾರಾಮ್ ಅನ್ನು ಆನ್ ಮಾಡಿದರು. ಅದರಿಂದ ಪಾರ್ಲಿಮೆಂಟ್ ಒಳಗಿದ್ದ ಜನರನ್ನು ರಕ್ಷಣೆ ಮಾಡಲು ತುಂಬಾನೇ ಸಹಾಯ ಮಾಡಿತ್ತು. ಅದಾದ ಮೇಲೆ 5 ಟೆರರಿಸ್ಟ್ಗಳು ಓಪನ್ ಫೈರ್ ಮಾಡಿದರು. ಅಲ್ಲಿದ್ದ ಸೆಕ್ಯೂರಿಟಿ ಫೋರ್ಸಸ್ ತಕ್ಷಣ ಅವರನ್ನು ಆವರಣದಲ್ಲೇ ಸುತ್ತುವರೆದರು. ತೀವ್ರ ಗುಂಡಿನ ಚಕಮಕಿ ನಡೆಯಿತು. ಅದೇ ದಿನ ಎಲ್ಲ 5 ಟೆರರಿಸ್ಟ್ ಅನ್ನು ಭದ್ರತಾ ಸಿಬ್ಬಂದಿ ಹೊಡೆದುರುಳಿಸಿದರು. ದೇಶವನ್ನು ರಕ್ಷಿಸುವಾಗಲೇ ಕಮಲೇಶ್ ಕುಮಾರಿ ಗುಂಡೇಟಿಗೆ ಬಲಿಯಾದರು. ಅವರ ಧೈರ್ಯ ಮತ್ತು ತ್ಯಾಗಕ್ಕಾಗಿ ಭಾರತದ ಶಾಂತಿ ಕಾಲದ ಧೈರ್ಯ ಪ್ರಶಸ್ತಿ ಅಶೋಕ ಚಕ್ರವನ್ನು ನೀಡಲಾಯಿತು. ಈ ದಾಳಿಯಲ್ಲಿ ಸುಮಾರು 9 ಸೆಕ್ಯೂರಿಟಿ ಸ್ಟಾಫ್ ಮೃತಪಟ್ಟರು. 2nd ಜನವರಿ 2016 ಪಠಾನ್ ಕೋಟ್ ಪಂಜಾಬ್. ಉಗ್ರರು ಇಂಡಿಯನ್ ಗಡಿಯನ್ನು ದಾಟಿ ಸೀಕ್ರೆಟ್ ಆಗಿ ಭಾರತಕ್ಕೆ ಪ್ರವೇಶಿಸಿದರು. ಅವರು ಒಂದು ವಾಹನವನ್ನು ಅಪಹರಿಸಿ ಏರ್ ಬೇಸ್ ಕಡೆಗೆ ಸಾಗಿದರು. ಗುಂಡಿನ ದಾಳಿ ಮತ್ತು ಗ್ರನೇಡ್ ದಾಳಿ ನಡೆಸಿದರು. ಭದ್ರತಾ ಪಡೆಗಳು ತಕ್ಷಣ ಉಗ್ರರನ್ನು ಸುತ್ತುವರೆದರು. 3 ದಿನ ಗುಂಡಿನ ಯುದ್ಧ ನಡೆಯಿತು. ಅದರಲ್ಲಿ 4 ಉಗ್ರರನ್ನು ಭಾರತ ಸೈನಿಕರು ಕೊಂದರು. ಈ ಹಾನಿಯಲ್ಲಿ 6 ಭದ್ರತಾ ಸಿಬ್ಬಂದಿ ಮೃತಪಟ್ಟರು. 18 ಸೆಪ್ಟೆಂಬರ್ 2016 ಇಂಡಿಯನ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಇನ್ ಉರಿ LOC ಲೈನ್ ಆಫ್ ಕಂಟ್ರೋಲ್ ಆದ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಬೆಳಗಿನ ಜಾವ 4 ಉಗ್ರರು ಪವರ್ಫುಲ್ ಆದ ವೆಪನ್ಸ್ ಅನ್ನು ಹಿಡಿದು ಇಂಡಿಯನ್ ಆರ್ಮಿ ಕ್ಯಾಂಪ್ ಒಳಗೆ ನುಗ್ಗಿ ಗ್ರೆನೇಡ್ಗಳನ್ನು ಎಸೆದು ಅಟ್ಟಹಾಸವಾಗಿ ಗುಂಡಿನ ದಾಳಿ ನಡೆಸಿದರು. ಈ ದಾಳಿಯಲ್ಲಿ 17 ಭಾರತೀಯ ಸೈನಿಕರು ಮೃತಪಟ್ಟರು. ಈ ದಾಳಿಯ ಪ್ರತಿಯಾಗಿ 29 ಸೆಪ್ಟೆಂಬರ್ 2016 ರಂದು ಭಾರತ ಸೇನೆ ಇಂಡಿಯನ್ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಈ ಕಾರ್ಯಾಚರಣೆಯಲ್ಲಿ ಉಗ್ರ ತಾಣಗಳನ್ನು ಗುರಿಯಾಗಿಸಿ ದಾಳಿ ಮಾಡಲಾಯಿತು. 29 ನವೆಂಬರ್ 2016 ನಗ್ರೋಟಾ ಆರ್ಮಿ ಕ್ಯಾಂಪ್. 3 ಉಗ್ರರು ಪೊಲೀಸ್ ಯೂನಿಫಾರ್ಮ್ ಅನ್ನು ಧರಿಸಿ ಆರ್ಮಿ ಕ್ಯಾಂಪಲ್ಲಿ ನುಗ್ಗಿ ಗುಂಡಿನ ದಾಳಿ ಮಾಡಿದರು. ಈ ದಾಳಿಯಲ್ಲಿ 4 ಭಾರತ ಸೈನಿಕರು ಮೃತಪಟ್ಟರು. ಸೆಕ್ಯೂರಿಟಿ ಫೋರ್ಸಸ್ ನಂತರ ಉಗ್ರರನ್ನು ಹೊಡೆದುರುಳಿಸಿದರು. 14 ಫೆಬ್ರವರಿ 2019 ಪುಲ್ವಾಮಾ ಅಟ್ಯಾಕ್. ಇದು ಭಾರತದ ಅತ್ಯಂತ ಭೀಕರ ಉಗ್ರ ದಾಳಿಗಳಲ್ಲಿ ಒಂದು. ಸೂಸೈಡ್ ಬಾಂಬರ್ ಆದ ಆದಿಲ್ ಅಹಮದ್ ಸ್ಫೋಟಕಗಳಿಂದ ತುಂಬಿದ ವಾಹನವನ್ನು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಪಡೆಗಳ ವ್ಯಾನ್ಗೆ ಡಿಕ್ಕಿ ಹೊಡೆಸಿದರು. ಈ ಸ್ಫೋಟಕದಲ್ಲಿ 40ಕ್ಕೂ ಹೆಚ್ಚು CRPF ಸಿಬ್ಬಂದಿ ಸಾವನ್ನಪ್ಪಿದರು. ಅದಾದ ಮೇಲೆ ಜೈಷ್ ಇ ಮೊಹಮ್ಮದ್ ಸಂಘಟನೆ ಒಂದು ಪ್ರೀ ರೆಕಾರ್ಡೆಡ್ ವಿಡಿಯೋವನ್ನು ರಿಲೀಸ್ ಮಾಡಿದರು. ಈ ಪುಲ್ವಾಮಾ ದಾಳಿಯನ್ನು ತನ್ನ ಸಂಘಟನೆನೇ ನಡೆಸಿದೆ ಅಂತ ಒಪ್ಪಿಕೊಂಡರು. ಭಾರತ ಸರ್ಕಾರ ಮತ್ತು ಭದ್ರತಾ ಸಂಸ್ಥೆಗಳು ಮಸೂದ್ ಅಜಾರ್ ಅವನನ್ನು ಜಾಗತಿಕವಾಗಿ ಗುರುತಿಸಲ್ಪಟ್ಟ ಉಗ್ರನಾಗಿ ಪರಿಗಣಿಸುತ್ತಾರೆ. ಇದನ್ನೆಲ್ಲ ನೋಡಿ ಭಾರತ ಎಂದಿಗೂ ಮೌನವಾಗಿರಲಿಲ್ಲ. ಹೈಜಾಕ್ಗೆ ಉತ್ತರ ಯೂನಿಟಿ, ಪಾರ್ಲಿಮೆಂಟ್ ಗುಂಡುಗಳಿಗೆ ಉತ್ತರ ಆಪರೇಷನ್ ಪರಾಕ್ರಮ್ ಮೂಲಕ, ಕಾಶ್ಮೀರಿನ ಹತ್ಯಾಕಾಂಡಗಳಿಗೆ ಉತ್ತರ ಸರ್ಜಿಕಲ್ ಸ್ಟ್ರೈಕ್, ಪಹಲ್ಗಾಮ್ನ ಭೀಕರತೆಗೆ ಉತ್ತರ ಆಪರೇಷನ್ ಸಿಂಧೂರ್. ಇದು ಯಾವುದು ಪ್ರದರ್ಶನಕ್ಕಾಗಿ ಅಲ್ಲ, ಸುದ್ದಿಗಾಗಿ ಅಲ್ಲ, ಒಂದು ಸ್ಪಷ್ಟ ಸಂದೇಶಕ್ಕಾಗಿ. ಭಾರತದ ಮೇಲೆ ದಾಳಿ ಮಾಡಿದರೆ ನಾವು ನೆನಪಲ್ಲಿಟ್ಟು ಸರಿಯಾದ ಸಮಯದಲ್ಲಿ ಖಂಡಿತವಾಗಿ ಉತ್ತರ ಕೊಡುತ್ತೇವೆ.